ದೇಶದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶೀತಲ್, ಬೆಂಗಳೂರು. ದೀಪಾ ಬಾಳಿಗ, ಬೆಂಗಳೂರು. ಜಿಎಂ ಸಿದ್ದಲಿಂಗಪ್ಪ ಮತ್ತು ಕುಟುಂಬದವರು, ಚಿತ್ರದುರ್ಗ. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಏಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿರುವ ಶ್ರೀ ಗುರೂಜಿ ದಿವ್ಯ ಸಂದೇಶಗಳೆಲ್ಲವೂ ತನು ಮನ ಶುದ್ಧಿಗೆಯುವ ರೋಮಾಂಚಕ ಭಾವ ಬಿತ್ತರಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ
ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ. ನಲುಗೆಲುವಿನ ವಿಶೇಷ ಹೊರತೆಯನ್ನು ಉಕ್ಕಿಸುತ್ತಿರುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಶಿವಶರಣ ಬ್ಯಾಡಗಿ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಇತ್ತೀಚೆಗೆ ಭಾಷಾವಾರು, ಗಡಿವಾರು, ಜಾತಿವಾರು ಗಲಾಟೆಗಳು ಹೆಚ್ಚುತ್ತಿವೆಯಲ್ಲ, ಈ ಸಮಸ್ಯೆಗಳನ್ನು ಬಗೆಹರಿಸಿ ಒಗ್ಗಟ್ಟಿನಿಂದ ಸಮರಸದಿಂದ ಮುಂದಾಗಲು ಏನು ಮಾಡಬೇಕು ಅಂತ ಕೇಳಿ. ಪ್ರೀತಿ ಮತ್ತು ಕ್ಷಮೆ, ಬೇರೆ ಏನೂ ಅಲ್ಲ. ಲೈಫ್ ಅಂದರೆ ಲವ್ ಇನ್ಫಿನಿಟ್, ಫರ್ಗಿವ್ನೆಸ್ ಎವರ್ ಲಾಸ್ಟಿಂಗ್. ಪ್ರೀತಿ ಮತ್ತು ಕ್ಷಮೆ. ಪ್ರೀತಿಸಬೇಕು, ತಪ್ಪು ಮಾಡ್ತಾರೆ ಕ್ಷಮಿಸಿಬಿಡಿ, ಏನೂ ಆಗಿಲ್ಲ ಮಂಗಿರಿ. ಯಾವ ಜಗಳ ಆದರೂ ಕೂಡ ಮನುಷ್ಯ ತಾನೇ, ಅವನಿಗೆ ಆಸೆ ಇದೆ, ಅವ ಹಾರಿದ, ಖಂಡಿತವಾಗಿಯೂ ತಪ್ಪು ಮಾಡಿದ್ದಾನೆ, ಕ್ಷಮಿಸೋಣ. ಪ್ರೀತಿ ಕ್ಷಮೆ ಇದೆ ಅಂತಾದರೆ, ಅದೇ LIF ಲೈಫ್ ಅಂತಾದರೆ ಮತ್ತು ದ್ವೇಷ ಯಾಕಲ್ಲಿ? ಎಲ್ಲರೂ ತಪ್ಪು ಮಾಡುವವರೇ. ಸುಮ್ಮನೆ ಗಲಾಟೆ ಆವಾಗ ನಡೀತಾ ಇರ್ತದೆ. ನಡೆಯುವಾಗ ಆ ಸಂದರ್ಭಗಳಲ್ಲಿ ನಾವು ಅಂದರೆ ಸುಮ್ಮನೆ ಇರಬೇಕನ್ನೋದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಜಿ. ಹೌದೇ, ನಮ್ಮ ಮೇಲೆ ಕೈ ಹಾಕಿದರೆ ನಾವು ಅದಕ್ಕೂ ವ್ಯತಿರಿಕ್ತವಾಗಿ ಹೇಳೋಣ, ಒಂದು ಬುದ್ಧಿ ಹೇಳೋಣ. ಒಂದು ಕೈ ಹಾಕಿದರೆ ನಾವು ಕೈ ತೋರಿಸೋಣ. ಅವನಷ್ಟಕ್ಕೆ ಅವ ಹೇಳ್ತಾ ಇರುವಾಗ ನಮ್ಮಷ್ಟಕ್ಕೆ ನಾವು ಮಾಡೋಣ. ವಾಟ್ ಇಸ್ ದೇರ್? ಓಕೆ, ಆ ರೀತಿ. ನಮ್ಮ ಅಣ್ಣ ತಮ್ಮ ಮರ್ರೆ, ಒಂದೇ ತಾಯಿ ಮಕ್ಕಳಂತ ಕೊಳಿ. ಹೌದು. ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ. ನಮ್ಮ ಮನೆ ಮಾಡಂದ್ರೆ ಆಕಾಶ, ನಮ್ಮ ಮನೆ ನೆಲ ಅಂದ್ರೆ ನಮ್ಮ ನೆಲ. ಜಗಳ ಉಂಟಾಗ ಡಿಕ್ಲರೇಷನ್ ಕೊಡಿ, ಜಗತ್ತಿಗೆ ನಂದನ್ನಿ. ಯಾವ ಕೋರ್ಟಿನ ಯಾವ ಪೊಲೀಸ್ ಬಂದು ಹಿಡ್ಕೋತಾನೆ? ಯಾರೂ ಇಲ್ಲ. ಈ ಜಾಗ ಮಾತ್ರ ನಂದು, ಇದು ಮಾತ್ರ ನಂದು ಅಂಥೇಳಿ ಅರೆಸ್ಟ್ ಮಾಡ್ಕೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಜಗತ್ತೇ ನಿಮ್ಮದು ಅಂತೇಳಿ ಅವನ ಭಕ್ತನ ಯಾವ ಮಗಾರು ಬರ್ತಾನ? ಹೇಳಿ ನೀವು, ಯಾಕಾಗೋದಿಲ್ಲ? ಒಬ್ಬ ಹೇಳ್ದ, ಇನ್ನೊಬ್ಬ ಹೇಳಿ, ಅವನಿಗೆ ಧೈರ್ಯ ಬರ್ತಾಗ ಅವ್ರು ಜಗತ್ತೇ ಮನೆಯಿಂದಿದ್ದಾರೆ. ನಾನು ಹೆಂಗೆ ಹೇಳೋದು ನೋಡಿ? ಆ ಭಯ ಭೀತಿ ಒಳಗಿನಿಂದ ಬಂದೇ ಬರುತ್ತೆ. ವಿಶಾಲತೆ, ವಿಶುದ್ಧತೆ ಪ್ರತಿಯೊಬ್ಬರ ಹಕ್ಕು ಅಂತ ನಾವು ಹೇಳಿದ್ವಿ. ಜಗತ್ತೇ ನನ್ನ ಮನೆ, ಮಾನವ ಕುಲವೇ ಕುಟುಂಬ. ಆಗ ಯಾವ ತರತಮ ಭಾವವೇ ಇಲ್ಲ. ಪ್ರೀತಿ ಮತ್ತು ಕ್ಷಮೆ. ಪ್ರೀತಿಯ ಒಂದು ಮುಖ ನಾಣ್ಯದ ಪ್ರೀತಿ, ಇನ್ನೊಂದು ಮುಖ ಕ್ಷಮೆ. ಅದ್ಭುತ ಪರಿಣಾಮ ಆಗುತ್ತದೆ. ಆ ಮಧ್ಯದ ಜಿಸ್ಟ್ನಲ್ಲಿ ಸಾಮರಸ್ಯ ಇರುತ್ತೆ. ಅಂದ್ರೆ ಆ ರೀತಿ ಛಾತಿಯಿಂದ ಹೇಳುವವರೀಗ ಬೇಕಾಗಿದ್ದಾರಲ್ಲ? ಇದ್ದಾರೆ, ಹುಡುಕಲಿಲ್ಲ, ಎಲ್ಲೋ ಮೂಲೆಯಲ್ಲಿದ್ದಾರೆ, ಅವರಷ್ಟಾಗಿದ್ದಾರೆ. ಹೌದು ಡಾಕ್ಟರ್. ನೀವು ತಿರುಗಿ ಎಲ್ಲರಿಗೂ ಸದ್ಭಾವನೆ ಮೂಡಿಸೋಕೆ ಹೋಗ್ಲಿ, ಆಗ ಇಂಥವರು ಸಿಗ್ತಾರೆ. ಅವ್ರನ್ನ ಎಳ್ಕೊಂಡು ಬನ್ನಿ, ಅವ್ರಿಗೆ ಪಟ್ಟ ಕಟ್ಟಿ. ಬೇಡದಿದ್ದವ್ರಿಗೆ ಪಟ್ಟ ಕೊಟ್ಟಿದ್ದೇವೆ ನಾವು. ಹಾಲು ಕೊಡ್ದಿದ್ದು ದನಕ್ಕೆ ನಾವು ಆಹಾರ ಹಾಕಿದ್ದೇವೆ, ಬೂಸ ಹಾಕಿದ್ದೇವೆ. ನೀವು ಹಾಲು ಕೊಡೋರು ಮೂಲಕ್ಕೆ ಗುಂಪಾಗಿದ್ದೀರಿ, ಬನ್ನಿ ನಿಮಗೂ ಬೂಸ ಹಾಕ್ತೇವೆ. ಪ್ರೀತಿಯಿಂದ ಮಾತಾಡಿ, ಕ್ಷಮಿಸಿ, ಇಷ್ಟವರೆಗೆ ನೀವು ಬರಲಿಲ್ಲ ತಾನೆ, ಕ್ಷಮಿಸಿದ್ದೇವೆ ಬನ್ನಿ ಅಂತ ಹೇಳಿ. ಯಾಕಾಗೋದಿಲ್ಲ? ಹೌದು ಡಾಕ್ಟರ್. ಆ ನಿಟ್ಟಿನಲ್ಲಿ ಒಂದು ರೆವಲ್ಯೂಷನ್ ಆಗಬೇಕು. ಲಾಂಗ್ ವೇ ಟು ಗೋ. ವಿವೇಕವೀರ ಮೇಲೆ ಎಷ್ಟು ಭರವಸೆ ಇದೆ ಗುರುಜಿಗೆ, ಮಾಡೋಣ. ಆ ನಿಟ್ಟಿನಲ್ಲಿ ವಿವೇಕವೀರರ ಜವಾಬ್ದಾರಿ ಎಷ್ಟು ದೊಡ್ಡ ಮಟ್ಟದಲ್ಲಿ. ಬಟ್ ಗುರುಜಿ ಇದ್ದಾರಲ್ಲ, ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಅವರಿದ್ದಾರೆ. ನೆಪ ಮಾತ್ರಕ್ಕೆ ನಾವು ಅಷ್ಟೇ, ಕೆಲಸ ಮಾಡೋದೆಲ್ಲ ಅವರೇ. ಹೌದು ಡಾಕ್ಟರ್. ವಿಜಯದಶಮಿಯ ದ್ರೋಣ ಅವರೇ, ನಾವು ನೆಪ ಮಾತ್ರಕ್ಕೆ ಒಂದು ಸಂಖ್ಯೆಗೆ ಮಾತ್ರ ಅಷ್ಟೇ. ಹೌದು ಡಾಕ್ಟರ್. ಆ ಭರವಸೆ ಇರೋದ್ರಿಂದ ನಮಗೆ ಕೆಲಸ ಮಾಡ್ಲಿಕ್ಕೆ ಒಂದು ಸ್ಫೂರ್ತಿ, ಖಂಡಿತ ಉತ್ಸಾಹ, ಗೆಲುವು ಆಗ್ತದೆ ಎಂಬ ಒಂದು ಭರವಸೆ, ತುಂಬ ಭರವಸೆಯಿಂದ ನಾವು ಹೋಗ್ಬೇಕು. ಭತ್ತದ ಉತ್ಸಾಹ ಇದೆಯಲ್ಲ, ಚೈತನ್ಯದ ಚಿಲುಮಿ ಇದೆಯಲ್ಲ, ಯಾಕೆ ನಾವು ಹೆದರ್ಬೇಕು? ನಿಮ್ಮ ಸ್ಫೂರ್ತಿಯ ಮಾತೆ ಎಲ್ಲರಿಗೂ ಆ ನಿರ್ಭಯತೆಯನ್ನು ತುಂಬಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿಸುವಾಗ ಆಗಬೇಕು. ಪಲ್ಲವಿ ಷಣ್ಮುಖಿ ಭದ್ರಾವತಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ನವಜಾತ ಶಿಶುಗಳು ಕೆಲವೊಮ್ಮೆ ಬೆಳಿಗ್ಗೆ ರಾತ್ರಿ ಅಳುತ್ತಲೇ ಇರುತ್ತವೆ. ಅಂಥ ಸಮಯದಲ್ಲಿ ತಾಯಿಯಾದವಳು ಪ್ರೀತಿ, ತಾಳ್ಮೆ ಹಾಗೂ ಸಂಯಮದಿಂದ ವರ್ತಿಸುವುದು ಎಷ್ಟು ಮುಖ್ಯ? ವಿಶ್ರಾಂತಿ ಕೊರತೆ ಹಾಗೂ ಒತ್ತಡದಿಂದ ಒಂದೊಮ್ಮೆ ತಾಳ್ಮೆ ಕಳೆದುಕೊಂಡಾಗ ಏನು ಮಾಡಬೇಕಂತ ಕೇಳಿದ್ದಾರೆ ಡಾಕ್ಟರ್. ಅದೇ, ಎಲ್ಲ ಮಕ್ಕಳಿಗೂ ಪ್ರೀತಿ ಮತ್ತು ಕ್ಷಮೆ ಬೇಕೇ ಬೇಕು.
ನವಜಾತ ಮಾತ್ರವಲ್ಲ, ಜಾತ ಮಕ್ಕಳಿಗೆಲ್ಲ ಪ್ರೀತಿ ಮತ್ತು ಕ್ಷಮೆ. ತಾಯಿ ಕೊಡಬೇಕಾದ್ರೆ ತಾಯಿ ಪ್ರೀತಿ ಕ್ಷಮೆ ಬ್ಯಾಂಕ್ ಆಗೋದು ಬಿಡವೆ. ತಾಯಿಯೇ ಪಾಪರಾದಾಗ ಏನು ಕೊಡ್ತಾಳೆ ಹೆಚ್ಚು ಮಾಡಿ? ತಾಯಿಗೆ ನಾವು ಶಿಕ್ಷಣ ಕೊಡುವ ಒಂದು ಸಂಸ್ಥೆ ಉಂಟು ನಮ್ಮಲ್ಲಿ. ಇಲ್ಲ ಡಾಕ್ಟರ್ ಜಿ, ತಾಯಿಯಂದಿರಿಗೆ ಶಿಕ್ಷಣ ಕೊಡಲು ಇಲ್ಲಿ ಬನ್ನಿ ಕರಿತೇವಾ? ಇಲ್ಲ ಡಾಕ್ಟರ್ ಜಿ. ಎಲ್ಲ ತಿರಸ್ಕಾರದಿಂದ ಬೈಯುವುದು, ಮುದಲಿಸುವುದು, ಮೂಲೆಗುಂಪು ಮಾಡುವುದು. ಶಿಕ್ಷಣವೇ ಇಲ್ಲ, ಬರೀ ಶಿಕ್ಷೆ ಆಗುತ್ತಿದೆ. ಏನು ಮಾಡಲಿ ಇದಕ್ಕೆ? ಮೌನವಾಗಿ ಬೇಡುದು. ಜಗತ್ತಿಗೆ ಒಳಿತಾಗಲಿ, ಶುಭವಾಗಲಿ, ಇಡೀ ಅದರ ಉದ್ದೇಶವೇ ಇದೆ. ಒಳಿತಾಗಲಿ, ಲೌಕಿಕ ಆಶಾಕಾಂಕ್ಷೆ ಈಡೇರಲಿ, ಶುಭವಾಗಲಿ, ಅಂತರಂಗಯಾನ ನಿಜವಾಗಿಯೂ ಪ್ರಯಾಸವಿಲ್ಲದೆ ಪ್ರವಾಸವಾಗಲಿ ಅಂತ ಅದ್ಭುತವಾದ್ದು. ಒಳಿತಾಗಲಿ, ಓಶು 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 ಮಾಡ್ತೇವಾ? ಇಲ್ಲ ಡಾಕ್ಟರ್ ಜಿ. ಕೇವಲ 2 ಅಕ್ಷರ, ಓಶು ಓಶು. ಎಂಥ ಅದ್ಭುತವಾದ ಸತ್ಯ. ಡಿವೈನ್ ಪಾರ್ಕ್ ಕಾಯಿಂಡ್ ಬೈ ಡಿವೈನ್ ಪಾರ್ಕ್, ಓಶು. ಹೌದು, ಒಳಿತಾಗಲಿ, ಶುಭವಾಗಲಿ. ಅಷ್ಟೇ. ಒಂದು ಹೊರ, ಒಂದು ಒಳ. ಅದನ್ನು 24 ಗಂಟೆಯೂ ನೀವು ಸತತವಾಗಿ ಸುಪ್ತ ಮನಸ್ಸಿಗೆ ಹೇಳಿ. ಸದಾಕಾಲ 24 ಗಂಟೆ ಓಶು ಓಶು ಅನ್ನೋದು. 11 ದಿನದ ನಂತರ ಅದೇ ಹೇಳುತ್ತೆ, ಓಶು ಓಶು. ಗಾರ್ಡನ್ ಇದ್ದಲ್ಲಿ ನೀವು ಕಣ್ತಾರ ಸುಮ್ಮನೆ ನೋಡ್ತೀರಿ, ಓಶು ಓಶು ಓಶು. ಎಷ್ಟು ಖುಷಿ ಆಯ್ತು ನಿಮ್ಗಾಗ. ಅದ್ಭುತ. ನೀವು ಆಗಿ ಇರುವುದಿಲ್ಲ, ಬೇರೆ ಆಗಿರ್ತೀರಿ. ಹೌದು ಡಾಕ್ಟರ್. ಇದನ್ನೆಲ್ಲ ಅನುಭವಿಸ್ಬೇಕು. ಯಾವಾಗ ಮರುಕ್ಷಣ ಸಾವು ಯೋಚನೆ ಮಾಡಿ. ಹರಿಯಪ್ಪ. ಹೌದು ಡಾಕ್ಟರ್ ಜಿ, ಅತ್ಯಂತ ಶೀಘ್ರದಲ್ಲಿ ಆಗಬೇಕಾಗಿದೆ ಡಾಕ್ಟರ್ ಜಿ. ಈಗ ಈ ರೀತಿ ಆದಾಗ ಇನ್ನಷ್ಟು ಯಾವ ರೀತಿ ಇದು ಮಾಡ್ಬೋದು ಡಾಕ್ಟರ್ ಜಿ? ನವಜಾತ ಶಿಶು ಅಳುವಂತ ಎಲ್ಲ ಮಕ್ಕಳ ರಿಪೇರಿ ಆಯಿತು ಅಂತ ಆದಾಗ ಆಟೋಮೆಟಿಕ್ ಆಗಿ ಜನ ಓಡಿ ಬರ್ತಾರೆ. ಇಲ್ಲಿ ಲಾಭ ಇದೆ. ಗೋಪುರ ಇಲ್ಲ, ಗಂಟೆ ಇಲ್ಲ, ನಮ್ಮ ಡಿವೈನ್ ಪಾರ್ಕಿಗೆ ಜನವೇ ಬರ್ತಿರ್ಲಿಲ್ಲ. ಬರಬೇಕಾಗಿಲ್ಲ ಅಂದ್ರೆ ನಾನಿಲ್ಲವೇ? ಈಗ ಜನ ಬರ್ತಾರೆ. ಇನ್ನೂ ಬರುವವರ ಸಂಖ್ಯೆ ಜಾಸ್ತಿ ಆಗಬೇಕಾದ್ರೆ ಬಂದು ಹೋದವರು ತಮ್ಮ ಅನುಭವವನ್ನು ಹೇಳಬೇಕು. ನಾವು ಕಷ್ಟ ಪರಿಹಾರದ್ದು ಎಲ್ಲರೂ ಹೇಳಿದ್ದೇವಾ? ಕಷ್ಟ ಕಷ್ಟ ಕಷ್ಟ. ನನಗೆ ದಿನಕ್ಕೊಂದು 500 ಫೋನ್ ಬರುತ್ತೆ. ಕಷ್ಟ ಕಷ್ಟ ಅದು ಎಲ್ಲ ಪರಿಹಾರ ಆಗುತ್ತೆ. ಫೋನೇ ಮಾಡೋದಿಲ್ಲ. ಲೆಟ್ರ್ ದಿನಕ್ಕೊಂದು 600 ಬರುತ್ತೆ, ಪರಿಹಾರ ಆಗುತ್ತೆ. ಮತ್ತು ಬರೀದೇ ಇಲ್ಲ. ಅಷ್ಟು ಕಳ್ಳರು ಯೋಚನೆ ಮಾಡಿ. ಅದೇ ನೀವು ಪರಿಹಾರ ಅದನ್ನು ಬರೆದು ನನಗೆ ಎಷ್ಟು ಖುಷಿ ಆಗುತ್ತೆ. ನನ್ನ ಆರೋಗ್ಯ ಆಯುಷ್ಯ ಎಷ್ಟು ವೃದ್ಧಿ ಆಗುತ್ತೆ. ಎಲ್ಲ ಕಷ್ಟ ಕಷ್ಟ ಅಂತ ಹೇಳಿ ನನ್ನ ದೇಹ ಬಡಕಲಾಗಿದೆ. ಅದೇ ಸುಖ ಹೇಳಿ ಎಷ್ಟು ಖುಷಿ ಆಗುತ್ತೆ. ಹೇಳ್ತೀರಾ ನೀವು? ಯಾಕೆ ನೀವು ಹೇಳಿಲ್ಲ? ನೀವು ಹೇಳಿದ್ದೀರಿ ಸರ್ ಪರಿಹಾರ ಆಗತ್ತೆ ಅಂತ. ಅದನ್ನು ಮಾಚಿಗೆ ಮರ್ಯಾದೆ ಬಿಟ್ಟು ಹೇಳ್ತೀರಿ. ನಾನು ಹೇಳಿದ್ದೇನೆ ಮಾಡಿ, ಖಂಡಿತವಾಗಿ ಕಷ್ಟ ಬರುವುದಿಲ್ಲ. ಮಾಡ್ಬೋದಲ್ಲ. ಪುನಃ ಕಷ್ಟ ಬಂದಾಗ ಫೋನ್ ಮಾಡೋದಕ್ಕೆ ಹೇಳಿದ್ನಲ್ಲ, ಮಾಡ್ಬೋದಲ್ಲ. ಸುಖ ಬಂದಾಗ ಹೇಳೋದಿಲ್ಲ. ಯಾಕಂದ್ರೆ ಎಲ್ಲ ನಿಮ್ಮ ಸುಖದಲ್ಲಿ ನಾನು ಭಾಗಿಯಾದರೆ, ನಾನು ನಿಮ್ಮ ಸುಖ ಒಂದು kg ಕದ್ಕೊಂಡು ಹೋದರೆ ನಿಮಗೆ ಸುಖ ಬಂದಾಗ ನಾವು ಹೇಳಿದ್ರೆ ನೀವು ಇನ್ನಷ್ಟು ಸುಖ ಖಂಡಿತ ನಾನು ಮತ್ತಷ್ಟು ಖುಷಿ ಪಡ್ತೇನೆ. ನಿಮ್ಮ ಖುಷಿಯು 1000 ಪಟ್ಟು ಆಗುವಂತ ಡಿವೈನ್ ಮ್ಯಾಜಿಕ್ ಮಾಡ್ತೇನೆ. ನಿಮ್ಗೆ ಹೊಟ್ಟೆಗಿಚ್ಚು. ಎಲ್ಲರೂ ಇವ್ರೇನಾರು ಸುಖನ್ನ ಸೋರಿಸಿ ತಗೊಂಡೋಗ್ಬಿಟ್ರೆ ನನಗೇನು ಸಿಗದಿದ್ರೆ ಆ ನಿಟ್ಟಿನಲ್ಲಿ ನಾವೆಲ್ಲ ತುಂಬಾ ಕೃತಜ್ಞರು. ನೀವು ಕಟುಕರು, ನೀವು ದುಷ್ಟರು, ಹಿಂಸಾತರು. ನೀವು ಒಪ್ಪಲೇಬೇಕು. ಬೇರೆ ದಾರಿ ಎವಿಡೆನ್ಸ್ ಸಹಿತ ಹೇಳಬಲ್ಲ ನಾನು ಮನುಷ್ಯ ಎಷ್ಟು ಕುಕರ್ಮಿ ಅಂತ. ಹೌದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ನಮ್ಮ ಬದಲಾವಣೆ, ನಮ್ಮ ವರ್ತನೆ ಬದಲಾವಣೆ ನಾವು ಮಾಡಿಕೊಳ್ಳಲೇಬೇಕಾಗಿದೆ. ಅರ್ಜೆಂಟ್ ಅದು, ಅರ್ಜೆಂಟ್ಲಿ ನೀಡೆಡ್ ಅದು. ಇಟ್ ಇಸ್ ಎ ಮಸ್ಟ್. ಹೌದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ಒಂದು ಹೊಸ ಬದಲಾವಣೆಯನ್ನು ಭಕ್ತರಾಗಿ ನಾವು ಅದನ್ನು ತಗೊಳ್ಳೇಬೇಕು ಡಾಕ್ಟರ್ ಜಿ. ಮಾಡಿ ತೋರಿಸಬೇಕು, ಎಲ್ಲರಿಗೂ ತೋರಿಸ್ಬೇಕು. ಹೌದು, ನೀವು ನುಂಗಿದ್ದೀರಿ, ಆನಂದ ಹಂಚ್ಕೊಂಡಿದ್ದೀರಿ, ಒಳಗಡೆ ಅನುಭವಿಸ್ತೀರಿ, ಇನ್ನೊಬ್ರಿಗೆ ಹೇಳುವುದಿಲ್ಲ. ದೊಡ್ಡ ತಪ್ಪು. ಹೌದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ಇವತ್ತಿನ ಈ ವಿಶೇಷವಾಗಿ ನೀವು ಹೇಳಿರುವ ವಿಚಾರ ಅದು ಫುಲ್ಲು ಸಂಶಯನ ಕ್ಲಿಯರ್ ಮಾಡಿದೆ ಡಾಕ್ಟರ್. ಘೋರ ಪ್ರಮಾದ. ನನ್ನಷ್ಟಕ್ಕೆ ನಾನು ಸುಖ ಪಡ್ತೇನೆ. ನಿಮ್ಮ ಕಷ್ಟವನ್ನು ಯಾಕೆ ಬಯಲು ಮಾಡ್ತೀರಿ? ಬೇರೆ ಯಾರು ಇಲ್ಲ, ಅದಕ್ಕೆ ಬಯಲು ಮಾಡ್ತೀರಿ. ಇವೊಬ್ಬ ಇದ್ದಾನೆ, ಶಾಕ್ ಅಬ್ಸರ್ಬರ್ ಆಗಿದ್ದಾನೆ, ಇರಲಿ, ತಲೆ ಮೇಲೆಲ್ಲ ಅವ್ನು ಕಣಕಣದಲ್ಲಿ ಇಂಜೆಕ್ಟ್ ಮಾಡ್ತೇವೆ ಅಂತೀರಿ. ಒಂದು ಚೂರು ಕನಿಕರ ಇಲ್ಲ. ಕೊರೋನಾದ 2 ವರ್ಷ ನಾನು ಪ್ರತಿ ರಾತ್ರಿ ನಿದ್ದೆ ಮಾಡಲಿಲ್ಲ. ಸರ್ ನನ್ನ ಪ್ರಾಣ ಹೋಗಿಸ್ತಾರೆ. ನಿಮ್ಮ ಪ್ರಾಣ ಕೊಡಿ ಸರ್. ಒಂಚೂರು ಮೂಲಸ್ಸ ಇಲ್ಲ. ಆ ಒಂದು ಕಾಲಲ್ಲಿ ನಾನು ಸೇರಿದ್ದೇನೆ ಡಾಕ್ಟರ್ ಜಿ ನಿಮ್ಮೊಟ್ಟಿಗೆ. ಆಗಲಿ, ಮರ್ಯಾದೆ ಬಿಟ್ಟು ಹೇಳಿದ್ರಲ್ಲ. ಹೌದು ಡಾಕ್ಟರ್ ಜಿ. ಏನಾಗುದಿಲ್ಲ ಅಂತ ಹೇಳಿ ನೀವು ಕೊಟ್ಟ ಭರವಸೆ. ಅನ್ನ ತಿನ್ನುವುದರಿಂದಾಗಿ ಬಚಾವು. ಅನ್ನ ತಿಂದು ಕಲ್ ತಿಂದಂತೆ ವರ್ತಿಸ್ತಾರಲ್ಲ ನಾಚಿಕೆಗಳು, ಭ್ರಷ್ಟರು, ಅವರು ಉದ್ಧಾರವೇ ಆಗುದಿಲ್ಲ. ಅಂದ್ರೆ ಆ ನಿಟ್ಟಿನಲ್ಲಿ ಎಲ್ಲರೂ ಒದ್ದಾಟ ಮಾಡುವವರಲ್ಲಿ ಡಾಕ್ಟರ್ ಜಿ ಯಾರಿಗೂ ಕಾಲ್ ಮಾಡಿ ಅಂದ್ರೆ ನಾವು ಕೇಳಿದ್ರೆ ಅವರೇ ದೊಡ್ಡ ಪಂಚರ್ ಆಗಿರ್ತಾರೆ. ಹೌದು ಡಾಕ್ಟರ್. ನಾನು ಕಷ್ಟದಲ್ಲಿದ್ರು ನಿಮ್ಮ ಸುಖ ನಂಗೆ ಬೇಕು. ಹೌದು ಡಾಕ್ಟರ್ ಜಿ. ನಾನು ಪಡೆದ ಸುಖದ 100 ಪಾಲು ನೀವು ಪಡಿಬೇಕು. ಚಿಕ್ಕಂದಿಂದ ಅದು ಎಲ್ಲರೂ ಒಳಿತಾಗಬೇಕು. ಹೌದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಡಾಕ್ಟರ್ ಜಿ. ನಾವು ಏನು ಕೊಟ್ಟರು ಅದು ಕಡಿಮೆ. ಆದರೂ ನನಗೆ ಅದು ಬೇರೆ ಏನಿಲ್ಲ. ನನಗೆ ಹಲವು ಸತಿ ಅಂದ್ಕೊಳ್ಳೋದುಂಟು,
ಶರಣಾಗೋದು ಒಂದೇ ಇದಕ್ಕೆ ಒಂದು ದೇವರ ಸ್ಮರಣೆ ಮರಿಬೇಡಿ ಅಷ್ಟೇ. ನಾನು ಹೇಳೋದು ಅಷ್ಟೇ. ಭಗವಂತ ಸರ್ವಶಕ್ತ, ಪ್ರಾಣಶಕ್ತಿ, ಪ್ರಾಣನಾಥ, ಪ್ರಾಣದಾತ. ಎಂಥ ಅದ್ಭುತ ನೋಡಿ. ಅವನೇ ಪ್ರಾಣ, ಧರ್ಮಕ್ಕೆ ಕೊಟ್ಟಿದ್ದಾನೆ. ಏನಾರು ತಗೊಂಡಿದ್ದಾನೆ? ಇಲ್ಲ ಡಾಕ್ಟರ್. ಬದುಕನ್ನೇ ಕೊಟ್ಟ ಭಗವಂತನಿಗೆ ನಾವು ಏನು ಕೊಡೋದು? ಇನ್ನು ಯಾರಿಗೆ ಏನು ಕೊಟ್ಟರು ಕಡಿಮೆ. ಹೌದು. ಸಮತೋಲನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೋಚನೆ ಮಾಡಿ. ಹೌದೌದು. ಪ್ರಾಂಜಲ ಮನಸ್ಸಿನಿಂದ ಶಿರಬಾಗುವುದು, ಕರ ಜೋಡಿಸುವುದು ಅಷ್ಟೇ. ಅಷ್ಟೇ ಡಾಕ್ಟರ್ಜಿ, ಅದನ್ನೇ ನಾವೀಗ ಮಾಡಬೇಕಾಗಿದೆ ಡಾಕ್ಟರ್ಜಿ. ಕರೆಕ್ಟ್. ರಾಜೇಶ್ ಬೆಂಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಡಿಪ್ರೆಷನ್ ಹಾಗೂ ಸಡನ್ ಕೋಪ ಬರುವಂಥದ್ದು, ಹೊರಟು ವರ್ತನೆ ಬರುತ್ತದೆ, ನಾನು ಸರಿ ಉಳಿದವರೆಲ್ಲ ತಪ್ಪು, ಈ ಭಾವನೆ ಹೆಚ್ಚಾಗಿ ಬರುತ್ತದೆ, ಹೇಗೆ ಸರಿ ಮಾಡಿಕೊಳ್ಳುವುದು ಅಂತ ಹೇಳಿ ಬರ್ತಾರೆ. ನಾಲಿಗೆ ಕಚ್ಕೊಳ್ಳಿ, ಕಿವಿ ಹಿಂಡುಕೊಳ್ಳಿ, ತಲೆ ಜಜ್ಕೊಳ್ಳಿ. ಕೋಪ ಬಂದಾಗ ನಿಮ್ಮ ದೇಹ ದಂಡನೆ ಒಂದೇ ಅದಕ್ಕೆ ಪರಿಹಾರ, ಮತ್ತೇನಿಲ್ಲ. ಕೋಪ ಬಂದಾಗ ಬಾಬಾ ಮಗನೇ ಅಂತ ಹೇಳೋದಕ್ಕೆ ನಾಳೆ ಕಚ್ಕೊಂಡ್ಬಿಡಿ. ಖುಷಿ ಆಯ್ತಲ್ಲ ನಾಳೆ ಕಚ್ಕೊಂಡ್ರೆ? ನೋವತ್ತಾ? ಹೌದು ಡಾಕ್ಟರ್. ನೋವಾಗಲಿ, ಏನೀಗ ನಿಮ್ಮ ಪಾಪಕ್ಕೆ ನೀವೇ ಪರಿಹಾರ ಅಂತ ಹೇಳಿ ನಾಳೆ ಕಚ್ಕೊಳ್ಳಿ. ಕಿವಿ ಹಿಂಡ್ಕೊಳ್ಳಿ. ಭಗವಂತ 2 ಕಿವಿ ಹೊರಗೆ ಕೊಟ್ಟದ್ದು ಎಂತಕ್ಕೆ? ಬರೀ ತೂತು ಸಾಕಿತ್ತಲ್ಲ, ಕೇಳು ಕಿವಿ ಬೇಕಾ ಏನಾರು? ಇದು ಯಾಕಂದರೆ ಕಿವಿ ಹಿಂಡ್ಕೊಳ್ಳಿಕ್ಕೆ. ಒಂದೋ ಭಗವಂತನಲ್ಲಿ ಕಣ್ಣೀರು ಬರೋದಿಲ್ಲ, ಹಿಂಡ್ಕೊಳ್ಳಿ, ಬರಲಿ ಕಣ್ಣೀರು. ಈಗ ತಾತ್ಕಾಲಿಕವಾಗಿ ನೋವಿನಿಂದ ಕಣ್ಣೀರು ಹರಿಸಿದ್ದೇನೆ, ನಿನ್ನ ಸ್ಮರಣೆಯಿಂದ ಖುಷಿಯಿಂದ ಕಣ್ಣೀರು ಬರುವಂತೆ ಮಾಡೋ ಬೇಷ್ ಅಂತಾನೆ ಭಗವಂತ. ಯೋಚನೆ ಮಾಡಿ. ತನ್ನ ತಪ್ಪಿನ ಅರಿವಾಗಿದೆ ಈ ಮಗುಗೆ. ಈಗ ದೇಹದಂಡನೆಯಿಂದ ಬಂದಿದೆ, ನಿನ್ನ ಸ್ಮರಣೆಯಿಂದಲೇ ದೇಹದ 93% ಕೆಲಸ ಮಾಡ್ತಿ, ನಿನ್ನನ್ನು ಕಾಣಬೇಕೋ ಅಂತ ಖುಷಿಯಿಂದ ಕಣ್ಣೀರು ಹರಿಸ್ತಾ ಇದೆ. ನನ್ನ ಮಗುವಿಗೆ ಪ್ರಥಮ ಅಟೆಂಪ್ಟಿನಲ್ಲೇ ಗೆದ್ದಿದೆ. ಮತ್ತು ನಿಮ್ಮ ಮಗುವಿಗೆ ವಿಶೇಷ ಶಕ್ತಿ ಚೈತನ್ಯ ಕೊಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂದಾಗೆ ಕಣ್ತುಂಬುವಂತೆ ಮಾಡ್ತಾನೆ. ಡಿವೈನ್ ಮ್ಯಾಜಿಕ್, ಇನ್ನೆಂತ ಬೇಕು? ನಿಮ್ಮ ಒಂದು ಪ್ರಾಕ್ಟಿಕಲ್ನ ಒಂದು ಅದ್ಭುತವಾದ ನುಡಿಗಳು. ನನ್ನ ರೂಮಿನಿಂದ ಚಾಮುಂಡಿ ಬೆಟ್ಟಕ್ಕೆ 1 ಗಂಟೆ ಓಡ್ತಾ ಇದ್ದೇನೆ. ತಾಯಿ ಕಾಯ್ತಾ ಇದ್ಲು ಹೊರಗಡೆ. ಯೋಚನೆ ಮಾಡಿ, ಮಗು ನೀ ಬರ್ತೀಯ ಅಂತ. 6 ಗಂಟೆಗೆ ಹೊರಟು 7 ಗಂಟೆಗೆ ಅವಳು ಮುಂದೆ ಇರ್ತಿದ್ದೇನೆ. ನೀನು ಬರ್ತೀಯ ಅಂತ ಹೇಳಿದೆ, ಕಣ್ಣು ಒರೆಸ್ಕೊ ಮಗು ಅಂತ ಹೇಳಿ ಬಂದು ಕಣ್ಣೀರು ಒರೆಸ್ತಾ ಇದ್ಲು. ಯೋಚನೆ ಮಾಡಿ, ಮೂರ್ತಿಯಿಂದ ಬಂದ ಆ ತೇಜಸ್ಸು ನನ್ನ ಕಣ್ಣೀರನ್ನೆಲ್ಲ ಒರೆಸ್ತಾ ಇತ್ತು. ಬಾ ಕೂತ್ಕೋ ಅಂತ ಹೇಳಿ. ಇದೆಲ್ಲ ದೇವರು ಮಾತಾಡೋದು ಸತ್ಯ, ನಡೆದದ್ದೇ ಸತ್ಯ. ಎಂಥ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಮ್ಮ ಮುಂದೆ. ಕಂಡದ್ರಿಂದ ಉಂಡದ್ದು ತೆಗ್ಲಿಕ್ಕೆ ಹೆದರಿಕೆ ಅಂತ ಬರ್ರಿ. ಯಾರು ಒಪ್ಪಿಗೆ ಬೇಕಿದೆ? ನನ್ನ ಸ್ವಂತ ಅನುಭವ. ಯೋಚನೆ ಮಾಡಿ, ನೀವು ಮಾಡಿ ನೋಡಿ, ಆಗುತ್ತದೆ. ನನ್ನಂತ ಮೂರ್ಖನಿಗಾಗಿದೆ, ನಿಮ್ಮಂತ ಶ್ರೇಷ್ಠರಿಗಾಗುದಿಲ್ಲ. ಈ ಮಾತು ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಒಂದು ದಿನ ನಾನೊಂದು ಜನ ಅಂತ ತೋರಿಸ್ಕೊಂಡೇ ಇಲ್ಲ. ಐ ಆಮ್ ಝೀರೋ ಫಾರ್ ಎವರ್. ಅಲ್ಲ, ನಿಮ್ಮ ವ್ಯಕ್ತಿತ್ವದಕ್ಕೆ ಒಂದೊಂದು ಮುಕುಟ ಮಣಿಗಳು ತುಂಬಾ ಇದೆ ಡಾಕ್ಟರ್ ಜಿ. ನೀವು ಎಲ್ಲೂ ತಾನೊಂದು ಜನ ಅಂತ ತೋರಿಸ್ಕೊಳ್ಳಿ. ಆದ್ರೆ ತಾನೆ ಜನವೇ. ಹೌದೌದು ಡಾಕ್ಟರ್ ಜಿ. ಆ 0 ಭಾವನು ಒಂದು ಆನೆ ಕಾಲಿನಿಂದ ಒದ್ದಾಡ್ತಿದ್ದೆ ನಾನು. ಚಪ್ಪಟೆ ಆಗಬೇಕದು, ಉರುಳಲೇಬಾರ್ದು. ನಾನಂತೂ ಎಂದಿಗೂ ಅದು ಉಬ್ಬಲೇಬಾರ್ದು. ನೀರ ಮೇಲಿನ ಉಳ್ಳೆ ಶಾಶ್ವತ ಇರುತ್ತಾ? ಈಗ ಕಾಣ್ತೀರಿ, ವಾಪಸ್ ಹೊಡೆದೋಗುತ್ತೆ. ಅದೇ ತಿಳಿ. ಅಂದರೆ ಇಡೀ ಜಗತ್ತು ತಾನೊಂದು ಜನ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ತಯಾರಿಗಳು ನಡೆಸುವಾಗ, ಅಂದರೆ ಡಾಕ್ಟರ್ ಜಿ ಈ ರೀತಿಯಾಗಿ ತಾನು ಏನೂ ಅಲ್ಲ ಎಂಬ ಒಂದು ಆ ಮನಸ್ಥಿತಿ ನಮಗೀಗ ಬೇಕಾಗಿರೋದು. ಈ ರೀತಿ ಸ್ಥಿತಿ. ಹೌದು, ಈ ಥರ ವ್ಯಕ್ತಿತ್ವಗಳು ಬೆಳೆಸಿದ್ದೆ ಹಾಗೆ. ಯೋಚನೆ ಮಾಡಿ, ನಿಮ್ಮ ಮಗುವನ್ನು ನಿಮ್ಮ ಹೆಂಡತಿ ಹೇಗೆ ಬೆಳೆಸ್ತಾಳೆ? ಫಸ್ಟ್ ಹುಟ್ಟಿದ ಕೂಡ ಕನ್ನಡಿ ತೋರಿಸಿ, ನೀನು ನೋಡು ಇಂದ್ರ, ನೀನು ನೋಡು ಚಂದ್ರ. ಇಂದ್ರನ ಚಂದ್ರ ಹೌದಾ? ಸುಳ್ಳೇ ಸುಳ್ಳು. ಆ ಸುಳ್ಳನ್ನೇ ಹೇಳ್ಕೊಂಡು ಮಗುನ ಬೆಳೆಸ್ತೇವೆ. ಯಾಕೆ ಮಾಡಿಸ್ಬೇಕು? ಆ ದೇವರ ಒಳಗಿನ ದೇವರು ಅಂತ ಹೇಳಿ ಒಂದು ರಾಮಂದೋ ಕೃಷ್ಣಂದೋ ಚಿತ್ರ ಕೊಟ್ಟು ಇವ ಒಳಗಿದ್ದಾನೆ, ಹಾಗಾಗಿ ನೀನು ಇದ್ದಿ ಹೇಳ್ತೇವೆ ನಾವು? ಇಲ್ಲ ಡಾಕ್ಟರ್. ಹೇಳಿದ್ದಾರೆ. ಯೋಚನೆ ಮಾಡಿ, ಎಷ್ಟು ಖುಷಿ ಬಿಡ್ತಿತ್ತು. 1 ವರ್ಷ ಹಿಡ್ಕೊಂಡು ತಿರುಗ್ತಿತ್ತು. ಆಮೇಲೆ ಎಲ್ಲಿದ್ದಾನೆ ಕೇಂತಿತ್ತು, ಹಿಂಗೆ ಹಿಡ್ಕೊಂಡು. ಒಳಗಿದ್ದಾನೆ ಎನ್ನಿ. 2ನೇ ವರ್ಷ ತುಂಬುವಾಗ ಒಳಗಡೆ ಕಂಡಿದ್ದೇನೆ ನಗ್ತಾ ಇರುತ್ತೆ. ಹೇಳೋಕೆ ಭಾಷೆ ಇಲ್ಲ, ಅದಕ್ಕೆ ಭಾವನೆ ಇದೆ. ಕಂಡೆ 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 ಅಂತ ಅನುಭವ ಆಗ್ತಾ ಇರುತ್ತೆ. ಖಂಡಿತ ಅನುಭವ ವಿವರಿಸ್ಲಿಕ್ಕೆ ಆಗುದಿಲ್ಲ. ಅಂಥ ಸ್ಥಿತಿ ಬರಬೇಕು ಮಕ್ಕಳಿಗೆ. ಆ ಸ್ಥಿತಿ ಮಾಡ್ಬೇಕು. ಮಾಡ್ತೇವೆ ನಾವು? ಇಲ್ಲ ಡಾಕ್ಟರ್ ಜಿ, ಆ ನಿಟ್ಟಿನಲ್ಲಿ ತರಬೇತಿ, ಆ ನಿಟ್ಟಿನಲ್ಲಿ ಅದಕ್ಕೆ 9 ತಿಂಗಳ ಗರ್ಭಿಣಿ. ಯೋಚನೆ ಮಾಡಿ, ನನ್ನ ಮಗು ದೇವರೇ 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 ಯೋಚನೆ ಮಾಡಿ. ನಾನಾ ದೇವರ ಸ್ಮರಣೆಯೊಂದಿಗೆ ಕೃಷ್ಣ ಇದ್ದಾನೆ, ರಾಮ ಇದ್ದಾನೆ, ಆಮೇಲೆ ವಾಸುಕಿ ಇದ್ದಾಳೆ, ಮಾರುತಿ ಇದ್ದಾಳೆ, ಎಲ್ಲ ಎಣಿಸ್ಕೊಂಡು ಅವಳು ಹೊಟ್ಟೆ ಮುಕ್ಕೊಂಡು ಎಷ್ಟು ಖುಷಿ ಪಡ್ತಾಳೆ. 9 ತಿಂಗಳು ತುಂಬಿದಾಗ ಯಾರು ಬರ್ತಾರೆ? 21 ದೇವರು. ಭಕ್ತಿ ಮುಖದ 7, ಶಕ್ತಿ ಮುಖದ 7, ಯುಕ್ತಿ 21 ದೇವರಲ್ಲಿ ಯಾರು ಹೊರಗೆ ಬರ್ತಾರೆ? ಆ ಹೆರಿಗೆ ಎಂಬುದು ನಾರ್ಮಲ್ ಡೆಲಿವರಿ ಆಗುತ್ತೆ. ಗೊತ್ತಾ? ದೇವರ ಸ್ಮರಣೆ. ದೇವರ ಸ್ಮರಣೆಯಿಂದ 1 ದಿನವೂ ಕಷ್ಟ ಆಗುವುದಿಲ್ಲ. ಆಗ ಡಾಕ್ಟ್ರೆಲ್ಲ ಅವರ ಆಸ್ಪತ್ರೆ ಮುಚ್ಚಬೇಕು. ನೋ ಸಿಸಿಯರಿಯನ್, ನಥಿಂಗ್. ಈ ಸ್ಥಿತಿ ಬರುತ್ತೆ. ಈ ಸ್ಥಿತಿ ನೀವು ಗರ್ಭಿಣಿ ಆದರೆ ಎಷ್ಟು ಖುಷಿ. ಈಗ ಗಂಡನ್ನ ಬೈಕೊಂಡು, ನಿನ್ನ ಕರ್ಮ ನೋಡು, ಹೊಟ್ಟೆ ಒಳಗಿದೆ, ನಾವು ಹೊತ್ಕೊಂಡು ತಿರ್ಬೇಕು ಗೊತ್ತಾ ಅಂತ. ಭಗವಂತ ಗರ್ಭಿಣಿಯರಿಗೆ ಗರ್ಭಕೋಶ ಹೆಂಗಸರಿಗೆ ಮಾತ್ರ ಕೊಟ್ಟದ್ದು. ಮೃದುವಾಗಲಿ, ಗಂಡ ಹೆಂಡತಿಯನ್ನು ಪ್ರೀತಿಸಲಿ.
ಮೋಹಿಸಲಿಲ್ಲ, ಪ್ರೀತಿಸಲಿ. ಇನ್ನೊಂದು ದಿನ ಹೀಗೆ ಮಾಡಿದರೆ ಗಂಡಸರಿಗೂ ಗರ್ಭಕೋಶ ಬರುತ್ತೆ, ಅವರೊಳಗೆ ಸ್ಪರ್ಧೆ ಇರುತ್ತೆ. ಯೋಚನೆ ಮಾಡಿ, ಏನು ಪ್ರಯೋಜನ? ಭಗವಂತನ ಇಚ್ಛೆ ಮಹಾ ದೊಡ್ಡ ಇಚ್ಛೆ. ಜಗತ್ತಿನಲ್ಲಿ ಗೌರವ ಇರಬೇಕು, ಹೆಂಗಸರ ಮೇಲೂ ಗೌರವ ಇರಬೇಕು. ಬರೀ ಮೋಜಿಗೆ ಮಾತ್ರ ಅಲ್ಲ, ಸಾಕ್ಷಾತ್ ದೇವಿ ಅವಳಲ್ಲಿದ್ದಾಳೆ. ಯೋಚನೆ ಮಾಡಿ, ಎಂಥ ಭಾವ ಬರುತ್ತೆ ಆಗ. ಅಮ್ಮನ ಮೇಲೆ ನೀವು ಕೈ ಹಾಕ್ತೀರಾ? ಆ ರೀತಿ ಪ್ರೀತಿ ವಿಶ್ವಾಸ ಸಹಕಾಲ ಇರಬೇಕೆಂಬ ಭಾವದಿಂದ ಈ ಜಗತ್ತನ್ನು ಭಗವಂತ ಸೃಷ್ಟಿಸಿದ. ವಿಶ್ವಕರ್ಮನ ನೆರವು ತಗೊಂಡು ಜಗತ್ತನ್ನು ಸೃಷ್ಟಿಸಿದ. ಅದರಲ್ಲಿ ನಾವು ಭಾಗಿಯಾಗಿ ನಿಜವಾಗಿಯೂ ನಾವು ಆನಂದ ಪಡೆಯೋಕ್ಕೆ ಸಾಧ್ಯ, ಕಷ್ಟ ಇಲ್ಲವೇ ಇಲ್ಲ. ಗರ್ಭಿಣಿಯರಿಗೆ ನೀವು ಈಗ ಹೇಳಿದ ವಿಚಾರದ ತರಬೇತಿ, ಒಂದೇ ಒಂದು ಚಿಕ್ಕ ವಿಚಾರ ಹೊರಗಡೆ ನಮಗೆ ಹೇಳಲಿಕ್ಕೆ ಸಿಗುದಿಲ್ಲ. ಹೌದು ಡಾಕ್ಟರ್, ಆ ಸ್ಥಿತಿಯಲ್ಲಿ ಇದ್ದೇವೆ. ಏನು ಮಾಡಿ ಆ ನಿಟ್ಟಿನಲ್ಲಿ ಎಂಥ ಒಂದು ಪರಮಾದ್ಭುತ ವಿಚಾರಧಾರೆ ಡಾಕ್ಟರ್ ಜಿ. ಯಾವ ರೀತಿ ತರಬೇತಿ ಡಾಕ್ಟರ್ ಜಿ ನಿಮ್ಮ ಕಡೆಯಿಂದ? ಅಂದರೆ ಆ ಥರ ಪಡೆದವರು ಎಷ್ಟೋ ಜನ ಇಲ್ಲಿ ಯಾವ ರೀತಿ ಅದನ್ನು ಪಡ್ಕೊಂಡು ಯಶಸ್ಸಾಗಿ ಮೇಲೆ ಏರಿದ್ದಾರೆ ಎಂಬುದೇ ಮತ್ತವರು ಹೇಳುವುದಿಲ್ಲ. ತಾನು ಪಡೆದ ಸಂತೋಷವನ್ನು ಬಾಯ್ಬಿಟ್ಟು ಹೇಳುವುದಿಲ್ಲ, ಅಷ್ಟು ಕಂಜೂಸ್ ಆಗಿಬಿಟ್ಟು. ಹೌದು ಡಾಕ್ಟರ್ ಜಿ, ಅದೊಂದು ಆ ನಿಟ್ಟಿನಲ್ಲಿ ದೊಡ್ಡ ಒಂದು ಕೊರತೆ, ಅದು ಒಂದು ಕೊರತೆ ಆಗಬೇಕು. ಸಂತೋಷದಿಂದ ಹಂಚಬೇಕು. ನೀನು ಪಡಿ, ಮಾಡು, ಮಾಡಿಸು. ಗುರುಜಿ ಜೀವನ ಇಡೀ ನೋಡಿ, ಮಾಡು, ಮಾಡಿಸು, ನೀನು ಪಡೆ, ಹಂಚು. ಡಾಕ್ಟರ್ ಜಿ, ಅದನ್ನು ನಾವು ಹೆದೆ ತಟ್ಟಿ ಹೇಳುವುದು ಯಾವುದೇ ಹಂಬಕ್ಕೆ ಕಾರಣ ಆಗುದಿಲ್ಲಲ್ಲ ಡಾಕ್ಟರ್ ಜಿ? ಹೌದು, ಭಗವಂತನಿಂದಾಗಿ ನಾನು ಈ ಥರ ಪಡೆದೆ, ನಾನು ಈ ಥರ ಹಂಚಿದೆ, ಭಗವಂತನಿಂದಾಗಿ. ಅಲ್ಲಿ ಉಂಟಲ್ಲ ಮುಂಚೆ, ನನ್ನಿಂದಾಗಿ ಅಲ್ಲ, ಭಗವಂತನಿಂದಾಗಿ ಪಡೆದೆ, ಹಂಚಿದೆ. ಕ್ರೆಡಿಟ್ ಭಗವಂತ. ಅದನ್ನು ನಾವು ಛಾತಿಯಿಂದ ಹೇಳಬೇಕು. ಹೇಳ್ತಿದ್ರೆ ನೀವು ಮನುಷ್ಯರಲ್ಲ, ನೀವು ಮಾನವ ಅಲ್ಲ, ನೀವು ಎಚ್ಚರವಾಗಿ ದಾನವ, ನೀವು ನರ ಅಲ್ಲ, ನೀವು ಹರ ಆಗಬೇಕಾದ ಯೋಚನೆ ವಾನರ ಆಗ್ತೀರಿ. ಹೌದು ಡಾಕ್ಟರ್ ಜಿ, ಈ ನಿಟ್ಟಿನಲ್ಲಿ ನಮ್ಮದು ನಿಜವಾಗಿ ಹೊರತೆ ಆಗಬೇಕು. ಇನ್ನೀಗ ಗುರುಜಿ ಅದೇ ಸಾಧು ಸಂತರ ಮೇಲೆ ಭರವಸೆ ಬಿಟ್ಟಿದ್ದೇನೆ ಅಂತಾರೆ, ಅವ್ರ ಪಾದಪೂಜೆಗೆ ಮಾತ್ರ. ಇನ್ನು ವಿವೇಕವೀರರ ಮೇಲೆ ಇಡೀ ಜಗತ್ತನ್ನು ರಿಪೇರಿ ದೊಡ್ಡ ಹೊಣೆ ಹೊರಿಸಿದ್ದೇನೆ. ಎಂಥ ದೊಡ್ಡ ಕ್ರೆಡಿಟ್ ಅವರು. ಯೋಚನೆ ಮಾಡಿ, ಸದಾಶಯ ಸನಾತನ ಪ್ರಜ್ಞೆ ಎಷ್ಟಿದೆ ಅವರಿಗೆ. ಭರವಸೆ ಡಾಕ್ಟರ್ ಜಿ, ಖಂಡಿತ ಆಗುತ್ತದೆ ಅಂದಮೇಲೆ ಆಗಲೇಬೇಕು, ನಾವು ಮುಂದೆ ಹಾಕಲೇಬೇಕು. ಸರ್ವಶಕ್ತ ಹೇಳಿದ ಅಂದಮೇಲೆ ಅದು ಖಂಡಿತವಾಗಿಯೂ ಆಗುತ್ತೆ. ಹೌದು ಹೌದು ಡಾಕ್ಟರ್, ಏನೋ ಎಂತ ಅಲ್ವಲ್ಲ, ಆಗುತ್ತದೆ, ಆಗುತ್ತದೆ. ಹಿಂದೆ ಮುಂದೆ ಮೇಲೆ ಕೆಳಗೆ ಸುತ್ತಮುತ್ತ ಅವ್ರು ಇರ್ತಾರೆ, ಮರ ನಾವು ಯಾಕೆ ಭಯಪಡಬೇಕು? ಹೌದು ಡಾಕ್ಟರ್ ಜಿ. ಯೋಚನೆ ಮಾಡಿ. ನಿಜವಾಗ್ಲೂ ಸತ್ಯಾಗಿ ಅದು ಅತ್ಯಂತ ದೃಢವಾಗಿ ನಮಗೆ ಹೋಗ್ಬೇಕು ಡಾಕ್ಟರ್. ಖಂಡಿತ. ಆದರೆ ನೀವು ಅದು ಹೇಳುವಾಗ ಡಾಕ್ಟರ್ ಜಿ, ನಿಜವಾಗಿಯೂ ಎಲ್ಲ ಭರವಸೆ ಇಲ್ಲದೆ ಕುಳಿತಿರುವಂಥ ಈ ಸಂದರ್ಭದಲ್ಲಿ ಇಂಥ ಒಂದು ದೊಡ್ಡ ಭರವಸೆ ಅಂದರೆ ಎಲ್ಲ ಕಾರ್ಗತ್ತಲು ಅದೆಲ್ಲ ಗುರುಜಿ ಮಾತ್ರ ಬೆಳಕು. ಎಂಥ ಅದ್ಭುತ. ನಿಜವಾಗ್ಲೂ ಡಾಕ್ಟರ್ ಜಿ, ಅದೇ ಒಂದು ನಮಗೊಂದು ದೊಡ್ಡ ಅದ್ಭುತ ಪರಿಣಾಮ ಆಗಲೇಬೇಕು. ಹೌದು ಡಾಕ್ಟರ್ ಜಿ, ಆ ನಿಟ್ಟಿನಲ್ಲಿ ಕಂಡು ಅನುಭವಿಸಿ ಹೇಳುವವರು ಇದ್ದಾರಲ್ಲ ಡಾಕ್ಟರ್ ಜಿ, ಅದಕ್ಕೆ ನಾವು ನಿಜವಾಗಿ ಹೌದು, ಹಿರಿ ಹಿಗ್ಗಬೇಕು.